ನಮಸ್ಕಾರ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಈ ಆಪ್ಕೆ ಅದಾಲತ್ ಅಂತ ಶೋ ಇದೆಯಲ್ಲ, ಆ ಶೋ ಬಗ್ಗೆ ನಾನು ಕೆಲವು ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವ ನಿಮಗೆ. ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದೆ ಅಂದರೆ, ಆ ಶೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದನ್ನು ಆ್ಯಂಕರ್ ಯಾರು ಆ್ಯಂಡ್ ಓನರ್ ಯಾರು, ಅದು ಯಾವ ಚಾನಲಲ್ಲಿ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ನಾನಿವತ್ತು ಅಲ್ಲಿ ಏನೇನು ಡಿಸ್ಕಷನ್ ಆಯಿತು, ಯಶ್ ಅವರು ಯಾವ್ದು ರೀತಿ ಆನ್ಸರ್ ಮಾಡಿದ್ದಾರೆ ಅವ್ರು ಕೇಳಿರೋ ಕ್ವಶನ್ಗಳಿಗೆ, ನಾನು ಮೊದಲೇ ಹೇಳಿದೆ, ಅವ್ರು ಯೂಸ್ವಲಿ ಕಾಂಟ್ರವರ್ಸಿಯಲ್ ಕ್ವಶನ್ ಕೇಳ್ತಾರೆ. ಸೊ ಯಾವ ಥರ ಕ್ವಶನ್ಗಳು ಕೇಳ್ತಾರೆ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಈಗ ಒಂದೊಂದಾಗ ಅದು ಆ ಶೋ ಅಲ್ಲಿ ಕೇಳಿರೋಂಥ ಕ್ವಶನ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಹಾಗೂ ಯಶ್ ಸರ್ ಅವರು ಯಾವ ಥರ ಆನ್ಸರ್ ಮಾಡಿದ್ದಾರೆ ಅಂತ ನಾವು ನೋಡ್ಕೊಂಡು ಹೋಗೋಣ, ಓಕೆನಾ. ಹಾಗೂ ಈ ವಿಡಿಯೋನ ಫುಲ್ ನೋಡ್ತಾ ಹೋಗಿ ಸ್ಕಿಪ್ ಮಾಡ್ದೇ ಅಲ್ಲಿ ಏನೇನು ಕೇಳಿದ್ರೆ ಎಲ್ಲ ಕ್ವಶನ್ಗಳಿಗೂ ಯಶ್ ಸರ್ ಯಾವ ಥರ ಆನ್ಸರ್ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಒಂದು ವಿಚಾರ ನೆನಪಾಯ್ತು, 2021ನೇ ಇಸ್ವಿಲಿ ಈ ಯಶ್ ಸರ್ ಅವರು ಅಭಿಮಾನಿ ಒಬ್ಬರು ಪ್ರಾಣ ಕಳ್ಕೊಂಡಿರ್ತಾರೆ. ಒಂದು ನೋಟ್ ಬರೆದಿಟ್ಬಿಟ್ಟು, ನನ್ನ ಅಂತ್ಯ ಸಂಸ್ಕಾರಕ್ಕೆ ಯಶ್ ಅವರು ಮತ್ತು ಇವರು ಸಿದ್ದರಾಮಯ್ಯ ಅವರು ಬರಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೋಗಿರ್ತಾರೆ, ಯಶ್ ಅವರು ಹೋಗಿರಲ್ಲ. ಅದನ್ನು ರಾಜಾ ಶರ್ಮಾ ಅವ್ರು ಕೇಳ್ತಾರೆ, ನೀವು ಯಾಕೆ ಅವ್ರ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಲ್ಲ ಅಂತ. ಆಗ ಯಶ್ ಸರ್ ಏನು ಹೇಳ್ತಾರೆ ಅಂತ ಅಂದರೆ, ಈಗ ಇದೇ ಥರ ಎಲ್ಲ ಇದಕ್ಕೂ ಹೋಗ್ತಾ ಇದ್ದರೆ ಅಭಿಮಾನಿಗಳು ಅದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಡ್ತಾರೆ. ನಾನು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ ಆಗುತ್ತೆ. ಅದಾದಮೇಲೆ ಬೇರೆ ಅಭಿಮಾನಿಗಳೆಲ್ಲ ಏನು ಅನ್ಕೋತಾರೆ ಅಂತಂದರೆ, ಇಷ್ಟು ಈಸಿಯಾಗಿ ಸಿಕ್ಬಿಡ್ತಾರೇನೋ, ಪ್ರಾಣ ಕಳ್ಕೊಳ್ಳೋದನ್ನ ನಾನು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ನಾನು ಹೋಗಲಿಲ್ಲ, ಇದನ್ನು ಯಾರೂ ಫಾಲೋ ಮಾಡಬಾರ್ದು, ಇದು ಇಲ್ಲಿಗೆ ನಿಂತೋಗ್ಬೇಕು ಅಂತ ಹೋಗಲಿಲ್ಲ ಅಂತ ಹೇಳ್ತೀನಿ. ಆ್ಯಂಕರು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂತಂದರೆ, ಈ ರಶ್ಮಿಕಾ ಮಂದಣ್ಣ ಅವ್ರು ಇರ್ತಾರಲ್ಲ, ಅವರು ಯಾವಾಗಲೂ ಒಂದ್ಸಲ ಲಾಸ್ಟ್ 3 to 4 years ಬ್ಯಾಕ್ ಒಂದು ಇಂಟರ್ವ್ಯೂಲಿ ಏನಂತ ಹೇಳಿರ್ತಾರೆ ಅಂತ ಅಂದರೆ, ನಿಮಗೆ ಯಶ್ ಬಗ್ಗೆ ಏನು ಅನ್ನಿಸ್ತದೆ, ಯಶ್ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ಕೇಳಿದಾಗ ಇವರು ಯಾರೋ ರಶ್ಮಿಕಾ ಮಂದಣ್ಣ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ, ಯಶ್ ಅವರು ತುಂಬ ಶೋ ಆಫ್ ಅಂತ ಹೇಳಿರ್ತಾರೆ. ಸೊ ಅದನ್ನು ಆ್ಯಂಕರ್ ರಜತ್ ಶರ್ಮಾ ಅವರು ಯಶ್ಗೆ ಕೇಳ್ತಾರೆ, ಈ ಥರ ಹೇಳಿದ್ರಲ್ಲ ರಶ್ಮಿಕಾ ಮಂದಣ್ಣ ಅವ್ರು ಈ ಥರ ಹೇಳಿದ್ದಾರೆ, ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ತಾರೆ. ಅದಕ್ಕೆ ಯಶ್ ಅವರು ಏನು ರಿಪ್ಲೈ ಮಾಡ್ತಾರೆ ಅಂತಂದರೆ, ಅದು ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಮಾತ್ರಕ್ಕೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಆಗಲ್ಲ. ಸೊ ನಾನು ಆ ಥರ ಯಾರೊಬ್ರು ಏನೋ ಒಪಿನಿಯನ್ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ರಿಜೆಕ್ಟ್ ಮಾಡ್ಕೊಳ್ಳಲ್ಲ. ನಾನು ಆ ಥರ ಒಪಿನಿಯನ್ಗಳಿಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ, ನನಗೆ ಅವ್ರು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಸೊ ಅಂತ ಹೇಳ್ತಾರೆ. ಅದಾದಮೇಲೆ ಯಶ್ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಈಗ ರಶ್ಮಿಕಾ ಮಂದಣ್ಣ ಅವ್ರಿಗೆ ಆ ಥರ ಕ್ವಶನ್ ಕೇಳಿದರೆ, ಅವರು ನನ್ನ ಶೋ ಆಫ್ ಅಂದಿದ್ದಾರೆ ಅಂತ ಅಂದರೆ, ಅಲ್ಲಿ ಯಾವುದೋ ಪರಿಸ್ಥಿತಿ ಆ ಥರ ಹೇಳೋ ಥರ ಮಾಡಿಸಿರ್ತಾರೆ ಆ್ಯಂಕರ್ಗಳು. ಸ್ವಲ್ಪ ಕೆಲವು ಸಲ ತರಲೆ ಕ್ವಶನ್ಗಳೆಲ್ಲ ಕೇಳಿರ್ತಾರೆ, ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗಿರೋದಿಲ್ಲ. ಅದಾದಮೇಲೆ ಅವರು ಆ ಥರ ಆನ್ಸರ್ ಮಾಡಬೇಕಾದ್ರೆ ಅವರು ಚಿತ್ರರಂಗಕ್ಕೆ ಹೊಸಬ್ರು ಇರ್ತಾರೆ. ಸೊ ಕೆಲವೊಂದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರಲ್ಲ. ಪರವಾಗಿಲ್ಲ, ಇದೆಲ್ಲ ಏನು ದೊಡ್ಡ ಮ್ಯಾಟರ್ ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಅವ್ರ ಪರವಾಗಿ ಮಾತಾಡ್ತಾರೆ ಅವರು. ಹಾಗೆ ಆ್ಯಂಕರ್ ರಜತ್ ಶರ್ಮಾ ಅವರು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂತಂದರೆ, ನೀವು ದುರಂಕಾರಿ ಅಂತ ಹೇಳ್ತಾರೆ ಜನಗಳು, ನಿಮ್ಗೇನೋ ದುರಂಕಾರ ಇದೆ ಅಂತ ಕೇಳ್ತಾರೆ. ಅದಕ್ಕೆ ಯಶ್ ಅವ್ರು ಹೇಳ್ತಾರೆ, ಅದು ದುರಂಕಾರ ಅಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಅಂತಾರೆ. ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ಯಾವುದೇ ಘಟನೆಗಳು ನೋಡಿದ್ರು ಅದಕ್ಕೆ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ನಾನು ಬೇಸ್ಡ್ ಆನ್ ದ ಸಿಚುವೇಶನ್ಸ್ ನಾನು ರಿಯಾಕ್ಟ್ ಮಾಡ್ತಾ ಹೋಗ್ತೀನಿ. ಸೊ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂಥ ವಿಚಾರಕ್ಕೆ ನಾನು ಯಾವತ್ತೂ ಕೂಡ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದನ್ನು ನೋಡೋರು ಕಣ್ಗೆ ಅದು ದುರಂಕಾರ ಥರ ಕಾಣಿಸ್ಬೋದು, ಅದು ದುರಂಕಾರ ಅಲ್ಲ, ಅದು ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ ಅಂತ ಹೇಳ್ತಾರೆ. ಆಮೇಲೆ ಯಶ್ ಅವ್ರಿಗೆ ರಜಾ ಶರ್ಮಾ ಅವ್ರು ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂತಂದರೆ, ನೀವು ಒಂದು ಮೂವಿಗೆ 50 ಕೋಟಿ ಚಾರ್ಜ್ ಮಾಡ್ತೀರಾ, ಅಂದರೆ 50 ಕೋಟಿ ಸಂಭಾವನೆ ತಗೊಳ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ನಗಾಡ್ಕೊಂಡು ಹೇಳ್ತಾರೆ, ನಮ್ಮದು KGF ಪಾನ್ ಇಂಡಿಯಾ ಹಿಟ್ ಆದಮೇಲೆ ಆಬ್ವಿಯಸ್ಲಿ ನಮ್ಮದು ಏನು ಸಂಭಾವನೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಗಾಡ್ಕೊಂಡು ಹೇಳ್ತಾರೆ. ಸರ್ ಬರೀ 50 ಕೋಟಿ ಅಲ್ಲ, 50 ಕೋಟಿಗಿಂತ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆ್ಯಂಕರು ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂತಂದರೆ, ನೀವು ಶಾರುಖ್ ಖಾನ್ ಮೂವಿ ಅವ್ರದ್ದು 0 ಮೂವಿ ಬಂತಲ್ಲ, ಆ ಮೂವಿಗೆ ಕಾಂಪಿಟೇಷನ್ಗೋಸ್ಕರ ನಿಮ್ಮ KGF ಮೂವಿನ ರಿಲೀಸ್ ಮಾಡಿದ್ರು ಅಂತ ಕೇಳಿದಾಗ ಅವರು ಹೇಳ್ತಾರೆ, ಯಶ್ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮ್ಮದು KGF ಆವಾಗ ಇನ್ನೂ ಚಿಕ್ಕ ಮೂವಿ ಆಗಿತ್ತು, ಅದೇನು ದೊಡ್ಡ ಮೂವಿ ಏನಿರಲಿಲ್ಲ. ಶಾರುಖ್ ಖಾನ್ ಸರ್ದು ತುಂಬ ದೊಡ್ಡ ಮೂವಿ, ಅದು ಹೈ ಬಡ್ಜೆಟ್ ಮೂವಿ. ಸೊ ಅವ್ರ ಮುಂದೆ ಕಾಂಪಿಟೇಷನ್ ಮಾಡೋಷ್ಟೆಲ್ಲ ಏನಿರಲಿಲ್ಲ. ಸೊ ನಾವು ಫಿಲಮ್ನ ರಿಲೀಸ್ ಮಾಡಿದಾಗ ಇದು ಜಸ್ಟ್ ಎ ಕೋಇನ್ಸಿಡೆನ್ಸ್. ಅದನ್ನು ಬಿಟ್ಟರೆ ನಮಗೆ ಯಾವುದೇ ಥರ ಅವ್ರ ಮುಂದೆ ನಾವು ನಮ್ಮ ಫಿಲಮ್ ಗೆಲ್ಲುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದಾದಮೇಲೆ ನಾನು ಶಾರುಖ್ ಖಾನ್ ಸರ್ಗೆ ಅಭಿಮಾನಿ ಆಗಿರ್ತೀನಿ. ಇಲ್ಲಿ ನಾನು ಮೇಲಿದ್ದೀನಿ, ನಾನು ಜಾಸ್ತಿ ನಾನೇ ನಂಬರ್ 1 ಅಂತ ಯಾವತ್ತೂ ಹೇಳ್ಕೊಳಕ್ಕೆ ಹೋಗಲ್ಲ, ಆ ಥರ ಹೇಳ್ಕೊಳ್ಳಬಾರ್ದು. ಸೊ ಹಾಗಾಗಿ ನಮಗೇನು ಐಡಿಯಾ ಇರಲಿಲ್ಲ. ಸೊ ಐಡಿಯಾ ಇರಲಿಲ್ಲ ಅಂದ ತಕ್ಷಣ ಅಂಕರ್ ಅವರು ಇರ್ತಾರಲ್ಲ, ಅವ್ರು ಹೇಳ್ತಾರೆ, ಬಟ್ ನೀವು 0 ಮೂವಿಗಿಂತ ನಿಮ್ಮದು ಕಲೆಕ್ಷನ್ ಜಾಸ್ತಿ ಆಯಿತು, ನಿಮ್ಮದು ಮೂವಿ ಜಾಸ್ತಿ ಹಿಟ್ ಆಯ್ತಲ್ವ ಅಂತ ನಗಾಡ್ಕೊಂಡು ಹೇಳ್ತಾರೆ. ಅದಕ್ಕೆ ಯಶ್ ಸರ್ ಅವ್ರು ಏನೂ ರಿಪ್ಲೈ ಮಾಡಲ್ಲ, ಅವರು ಸುಮ್ಮನೆ ನಗಾಡ್ಕೊಂಡು ಸುಮ್ಮನಾಗ್ತಾರೆ.
ಈ ಆ್ಯಂಕರ್ ರಜತ್ ಶರ್ಮಾ ಅವರು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಟಾಕ್ಸಿಕ್ ಮೂವಿಲಿ ಈ ನಿಂದನೆಗಳು ಬರುವಂತಹ ಡೈಲಾಗ್ಸ್ಗಳೆಲ್ಲ ಬರೆದಿದ್ರಲ್ಲ, ಇದನ್ನು ಯಾರು ಬರೆದಿದ್ದು ಅಂತ ಕೇಳಿದಕ್ಕೆ ಯಶ್ ಅವ್ರು ಹೇಳ್ತಾರೆ, ಕೆಲವು ಡೈಲಾಗ್ಸ್ಗಳನ್ನ ನಾನು ಬರೆದಿದ್ದೆ, ಇನ್ನೊಂದು ಕೆಲವು ಡೈಲಾಗ್ಸ್ಗಳನ್ನ ಗೀತು ಮೋಹನ್ ದಾಸ್ ಅವರು ಇದ್ರಲ್ಲ ಡೈರೆಕ್ಟ್ರು, ಅವ್ರು ಬರೆದಿದ್ದಾರೆ ಅಂತ ಹೇಳ್ತಾರೆ. ಅದಾದಮೇಲೆ ಆ್ಯಂಕರ್ ಅವ್ರು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಈ ನಿಂದನೆಗಳಿರುವಂತಹ ಡೈಲಾಗ್ಗಳಿರುತ್ತಲ್ಲ, ಅದನ್ನು ಯಾವ ಥರ ಬೇರೆ ಲ್ಯಾಂಗ್ವೇಜ್ಗಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಈಗ ಆಲ್ಮೋಸ್ಟ್ ಸಿಕ್ಸ್ ಲ್ಯಾಂಗ್ವೇಜಲ್ಲೂ ರಿಲೀಸ್ ಮಾಡ್ತಿದ್ದಾರಲ್ಲ, ಯಾವ ಥರ ಬರೀತಿದ್ದಾರೆ ಅಂತ ಅಂದಿದ್ದಕ್ಕೆ ಅದಕ್ಕೆ ಯಶ್ ಅವ್ರು ನಗಾಡ್ಕೊಂಡು ಹೇಳ್ತಾರೆ, ಅದನ್ನು ಟ್ರಾನ್ಸ್ಲೇಟ್ ಮಾಡೋದು ಏನು ಕಷ್ಟ ಇಲ್ಲ, ಪ್ರತಿ ಭಾಷೆಯಲ್ಲೂ ಏನಿರುತ್ತೆ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅದಾದಮೇಲೆ ಯಶ್ ಅವರು ಮತ್ತು ಇವರು ಯಾರೋ ಆ್ಯಂಕರ್ ಅವರು ಮತ್ತೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ನೀವು ಟಾಕ್ಸಿಕ್ ಮೂವಿನ ಅಂದರೆ ಅಡಲ್ಟ್ಗೆ ಅಂತ ಮಾಡಿದ್ರಲ್ಲ, ಗ್ರೋನ್ ಫಾರ್ ಅಡಲ್ಟ್ ಅಂತ ಏನೋ ಒಂದು ಕೆಳಗಡೆ ಟ್ಯಾಗ್ಲೈನ್ ಹಾಕಿ ಮಾಡಿದ್ರಲ್ಲ, ಸೊ ಹಾಗಾದರೆ ಮಕ್ಕಳು ನೋಡೋಂಗಿಲ್ವಾ? ಅಕಸ್ಮಾತ್ ಮಕ್ಕಳು ನೋಡಿದ್ರೆ ಏನು ಕಲಿತಾರೆ, ಈ ಟಾಕ್ಸಿಕ್ ಮೂವಿಯಿಂದ ಏನು ಕಲಿತಾರೆ ಅಂತ ಕೇಳಿದ್ಕೆ ಯಶ್ ಅವ್ರು ಹೇಳ್ತಾರೆ, ಮಕ್ಕಳು ಈ ಮೂವಿನ ನೋಡ್ಬೋದು, ಬಟ್ ನೋಡಿದ್ರೆ ಏನು ಮಾಡಬಾರ್ದು ಅನ್ನೋದನ್ನು ಕಲಿತಾರೆ ಅಂತ ನಗಾಡ್ಕೊಂಡು ಹೇಳ್ತಾರೆ. Daddy's home.